ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೋಬೇಕು. ನಾವು ಹೇಳಿದಾಗೆ ಡಯಾಬಿಟಿಸ್ ಕೇಳಬೇಕು ಅಂದ್ರೆ ನಮ್ಮ ಕೈಯಲ್ಲಿರುವಂತದ್ದು, ನಾವು ಮಾಡಬೇಕಾಗಿರುವಂತದ್ದು ಸರಿಯಾದ ಆಹಾರ ಕ್ರಮವನ್ನ ಪಾಲಿಸಬೇಕು. ಅದರಲ್ಲೂ ಹೆಚ್ಚು ತರಕಾರಿಗಳನ್ನು ತಿನ್ನಿ ಅಂತ ಹೇಳ್ತೀವಿ. ಆದ್ರೆ ಯಾವ ತರಕಾರಿಗಳನ್ನು ತಿನ್ಬೇಕು? ನಮ್ಗೆ ಡಯಾಬಿಟಿಸ್ ನಲ್ಲಿ ಬ್ಲಡ್ ಶುಗರ್ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಆಗಬೇಕು, ಡಯಾಬಿಟಿಸ್ ನ ತೊಂದರೆಗಳು, ಕಾಂಪ್ಲಿಕೇಶನ್ಗಳು ಆಗಬಾರ್ದು, ಸರಿಯಾದ ಪೋಷಕಾಂಶಗಳು ಸಿಗಬೇಕು ಅಂತಂದ್ರೆ ಯಾವ್ಯಾವ ತರಕಾರಿಗಳಲ್ಲಿ ಈ ಎಲ್ಲಾ ಗುಣಲಕ್ಷಣಗಳಿದೆ. 10 ಮುಖ್ಯವಾದಂತಹ ತರಕಾರಿಗಳನ್ನ ಸೇವಿಸೋದ್ರಿಂದ ಹೇಗೆ ನಮ್ಮ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದರ ಜೊತೆಗೆ ಯಾವ ತರಕಾರಿಗಳನ್ನ ಹೆಚ್ಚು ತಿನ್ನಬಾರ್ದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೇನಾದ್ರೂ ಡಯಾಬಿಟಿಸ್ ಇದ್ರೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಈ ವಿಡಿಯೋನ ನೀವು ಖಂಡಿತ ನೋಡ್ಲೇಬೇಕು. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಮತ್ತು ಹೆಚ್ಚಿನ ಸೊಪ್ಪಿನ ಪದಾರ್ಥಗಳನ್ನು ನಾವು ದಿನನಿತ್ಯ ಆಹಾರದಲ್ಲಿ ತಗೊಳ್ಳೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಬಹಳಷ್ಟು ಲಾಭಗಳಾಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ಕ್ಯಾಲರಿಗಳು ಕಡಿಮೆ ಇರುತ್ತೆ. ಅದರಿಂದ ಬ್ಲಡ್ ಶುಗರ್ ಸಡನ್ ಆಗಿ ನಾವು ಆಹಾರ ತಗೊಂಡ ತಕ್ಷಣ ಹೆಚ್ಚಾಗ್ತಾ ಹೋಗಲ್ಲ. ನಮ್ಮ ತೂಕ ಚೆನ್ನಾಗಿ ಇಟ್ಕೊಳ್ಳಿಕ್ಕೂ ಸಹಾಯಕ ಆಗುತ್ತೆ. ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ನಾರಿನಂಶ ಹೆಚ್ಚಿದ ತಕ್ಷಣ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ನಿಧಾನವಾಗಿ ಆಹಾರದಲ್ಲಿರುವಂತಹ ಗ್ಲೂಕೋಸ್ ರಕ್ತಕ್ಕೆ ಹೋಗ್ತಾ ಹೋಗುತ್ತೆ. ಆವಾಗ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಸಹಾಯಕ ಅಂತ ಹೇಳ್ಬೋದು. ಅದರ ಜೊತೆಗೆ ಹಲವಾರು ವಿಟಮಿನ್ಗಳು ನಮ್ಮ ಈ ಸೊಪ್ಪಿನ ಪದಾರ್ಥದಲ್ಲಿ, ಮುಖ್ಯವಾಗಿ ಪಾಲಕಲ್ಲಿ ಸಿಗ್ತಾ ಹೋಗುತ್ತೆ. ವಿಟಮಿನ್ ಎ ಚೆನ್ನಾಗಿರುತ್ತೆ, ಕಣ್ಣಿಗೆ ಒಳ್ಳೆಯದು. ವಿಟಮಿನ್ ಕೆ ಚೆನ್ನಾಗಿರುತ್ತೆ, ರಕ್ತ ಹೆಪ್ಪುಗಟ್ಟಲಿಕ್ಕೆ, ನಮ್ಮ ಮೂಳೆಯ ಆರೋಗ್ಯಕ್ಕೆ ಇದು ಬೇಕಾಗುತ್ತೆ. ವಿಟಮಿನ್ ಸಿ ಬಹಳ ಚೆನ್ನಾಗಿ ಈ ಸೊಪ್ಪುಗಳಲ್ಲಿ ಸಿಗುತ್ತೆ. ಹಲವಾರು ಖನಿಜ ಅಂಶಗಳು ಸಿಗುತ್ತೆ. ಮುಖ್ಯವಾಗಿ ಐರನ್, ಕಬ್ಬಿಣದ ಅಂಶ ಸಿಕ್ಕಿದ ತಕ್ಷಣ ನಮ್ಮ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಚೆನ್ನಾಗಿ ಆಮ್ಲಜನಕ ಎಲ್ಲಾ ಅಂಗಾಂಗಗಳಿಗೆ ಹೋಗ್ಲಿಕ್ಕೆ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇವೆಲ್ಲವೂ ಕೂಡ ಈ ನಮ್ಮ ಸೊಪ್ಪು ಪಾಲಕ್ನಲ್ಲಿ ಸಿಗುತ್ತೆ. ಅದರಿಂದ ನಮ್ಮ ಮೂಳೆ ಸಾಂದ್ರತೆ ಚೆನ್ನಾಗಿರುತ್ತೆ. ವಯಸ್ಸಾದ ನಂತರ ಮೂಳೆ ಲಡ್ಡಾಗ್ತಾ ಹೋಗುವಂಥದ್ದು ಕಡಿಮೆ ಆಗುತ್ತೆ. ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ರಕ್ತದೊತ್ತಡವನ್ನ ಒಂದ್ ರೀತಿಯಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ, ಬ್ಲಡ್ ಪ್ರೆಷರ್ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಈ ಪೊಟ್ಯಾಷಿಯಂ, ಈ ಎಲ್ಲ ಖನಿಜಗಳು ಬೇಕೇ ಬೇಕು ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಈ ಸೊಪ್ಪಿನ ಪದಾರ್ಥಗಳನ್ನು ನಾವು ದಿನನಿತ್ಯದಲ್ಲಿ ಆಹಾರದಲ್ಲಿ ಸ್ವೀಕರಿಸೋದ್ರಿಂದ, ಉಪಯೋಗಿಸೋದ್ರಿಂದ ನಮ್ಗೆ ಲಾಭಗಳು ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಒಂದು ಪಲ್ಯ ಮಾಡ್ಕೊಂಡು ತಿನ್ಬಹುದು, ಸೂಪ್ ಮಾಡಿ ತಿನ್ಬಹುದು, ಒಂದು ತಂಬಳಿ ಮಾಡ್ಕೊಂಡು ತಿನ್ಬಹುದು, ಸಾಂಬಾರಿಗೆ ಹಾಕೊಂಡು ತಿನ್ಬಹುದು, ಸಲಾಡ್ ರೂಪದಲ್ಲಿ ತಿನ್ಬಹುದು. ಹಲವಾರು ರೂಪದಲ್ಲಿ ಈ ಡಯಾಬಿಟಿಸ್ ಇರೋರಿಗೆ ಒಂದು ಸೊಪ್ಪಿನ ಪದಾರ್ಥ, ಮುಖ್ಯವಾಗಿ ಪಾಲಕನ್ನ ಬಳಸೋದು ಬಹಳ ಮುಖ್ಯ. ಎರಡನೇದು ಕಾಲಿಫ್ಲವರ್ ಅಥವಾ ಹೂಕೋಸು. ಹೂಕೋಸ್ನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಅಂತ ಹೇಳ್ತೀವಿ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರಗಳನ್ನ ತಗೊಂಡ್ರೆ ನಾವು ಸಡನ್ ಆಗಿ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗೋದಿಲ್ಲ. ಈ ಕಾಲಿಫ್ಲವರ್ ತಿಂದ ತಕ್ಷಣ ನಿಧಾನವಾಗಿ ಬ್ಲಡ್ ಶುಗರ್ ನಮ್ಮ ರಕ್ತದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಅದರಿಂದ ಕಾಲಿಫ್ಲವರ್ ತಗೊಳ್ಳೋದ್ರಿಂದ ಡಯಾಬಿಟಿಸ್ನವ್ರಿಗೆ ಒಳ್ಳೇದು ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲೂ ಕೂಡ ಕ್ಯಾಲರಿಗಳು, ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ನಾರಿನಂಶ ಹೆಚ್ಚಿರುತ್ತೆ, ಹಲವಾರು ವಿಟಮಿನ್ಗಳಿರುತ್ತೆ. ವಿಟಮಿನ್ ಸಿ ಮುಖ್ಯವಾಗಿ ಸಿಗುತ್ತೆ. ನಮ್ಮ ಚರ್ಮದ ಆರೋಗ್ಯಕ್ಕೋಸ್ಕರ, ನಮ್ಮ ಮೂಳೆಯ ಆರೋಗ್ಯಕ್ಕೋಸ್ಕರ ವಿಟಮಿನ್ ಸಿ ಬೇಕೇ ಬೇಕು. ಅದರ ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸಿಗುತ್ತೆ, ವಿಟಮಿನ್ B6, ಫೋಲಿಕ್ ಆಸಿಡ್ ಇವೆಲ್ಲವೂ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಖೋಲಿನ್ ಜಾಸ್ತಿ ಇರೋದ್ರಿಂದ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಮರವು ಬರುವಂತದ್ದನ್ನು ಕಡಿಮೆ ಮಾಡಬಹುದು. ಇದರಲ್ಲಿ ಆಂಟಿ ಕ್ಯಾನ್ಸರ್ ಗುಣಗಳು ಕೂಡ ಇರುತ್ತೆ. ಆದ್ರಿಂದ ಡಯಾಬಿಟಿಸ್ ಇರೋರಿಗೆ ಈ ಹೂಕೋಸ್ ತಗೊಳ್ಳೋದ್ರಿಂದ ಬಹಳಷ್ಟು ಲಾಭಗಳಾಗುತ್ತೆ ಅಂತ ನಾವು ಹೇಳ್ಬೋದು. ಮೂರನೇದು ಕ್ಯಾಪ್ಸಿಕಮ್, ದೊಣ್ಣಮೆಣಸಿನಕಾಯಿ ಅಥವಾ ಶಿಮ್ಲಾ ಮಿರ್ಚ್. ಈ ಕ್ಯಾಪ್ಸಿಕಮ್ ನಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ ಇರುತ್ತೆ. ಅದರಿಂದ ಕ್ಯಾಲರಿಗಳು ಕೂಡ ಕಡಿಮೆ ಆಗುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ಹಲವಾರು ವಿಶೇಷ ಗುಣಗಳಿರುತ್ತೆ. ಕ್ಯಾಪ್ಸೈಸಿನ್ ಅನ್ನುವಂತಹ ಕೆಮಿಕಲ್ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನೋವನ್ನ ನಮ್ಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಅದರ ಜೊತೆಗೆ ಇದು ವಿಟಮಿನ್ ಸಿ ಬಹಳ ಚೆನ್ನಾಗಿರೋದ್ರಿಂದ ಇದರಲ್ಲಿ ಕೊಲಾಜನ್ ಉತ್ಪತ್ತಿ ಚೆನ್ನಾಗಾಗುತ್ತೆ. ಚರ್ಮ ಬೇಗ ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಗಾಯಗಳಾದ್ರೆ ಬೇಗ ಗಾಯ ಕೂಡ್ಕೊಳ್ಳುತ್ತೆ. ಮೂಳೆ ಸಾಂದ್ರತೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಡಯಾಬಿಟಿಸ್ ಇರೋರಿಗೆ ಗಾಯ ಆದ್ರೆ ಬೇಗ ಕೂಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ವಿಟಮಿನ್ ಸಿ ತುಂಬಾ ಚೆನ್ನಾಗಿ ಬೇಕೇ ಬೇಕು. ಅದು ನಮ್ಗೆ ದೊಣ್ಣಮೆಣಸಿನಕಾಯಲ್ಲಿ ಸಿಗುತ್ತೆ. ಅದರ ಜೊತೆಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತೆ. ಫ್ಲೆವನಾಯ್ಡ್ಸ್, ಬೀಟಾ ಕ್ಯಾರೋಟಿನ್ ಇವೆಲ್ಲವೂ ಇರೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹೃದಯದ ಆರೋಗ್ಯ ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಹಾರ್ಟ್ ಅಟ್ಯಾಕ್, ಹಾರ್ಟಿನ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಕಣ್ಣಿನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಸೊ ಈ ಎಲ್ಲ ತೊಂದರೆಗಳು ಡಯಾಬಿಟಿಸ್ ನಲ್ಲಿ ಇರೋದ್ರಿಂದ ದೊಣ್ಣಮೆಣಸಿನಕಾಯಿನ ಸರಿಯಾದ ರೀತಿಯಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಬಹಳಷ್ಟು ಲಾಭಗಳಾಗುತ್ತೆ. ನಾಲ್ಕನೇದು ಹೀರೆಕಾಯಿ. ಹೀರೆಕಾಯಿಯಲ್ಲಿ ಬಹಳಷ್ಟು ನಮಗೆ ಸಕ್ಕರೆ ಕಾಯಿಲೆಗೆ ಬೇಕಾಗಿರುವಂತಹ ಅಂಶಗಳಿರುತ್ತೆ.
ಮುಖ್ಯವಾಗಿ ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ಸೆಲ್ಯುಲೋಸ್ ಕಂಟೆಂಟ್ ಹೆಚ್ಚಿದ ತಕ್ಷಣ ನಮಗೆ ಬೇಗ ಆಹಾರದಲ್ಲಿ ಹೊಟ್ಟೆ ತುಂಬಿದಂತಹ ಫೀಲಿಂಗ್ ಬಂದ್ಬಿಡುತ್ತೆ. ನಾವು ಹೆಚ್ಚು ತಿನ್ನೋಕೆ ಹೋಗೋದಿಲ್ಲ, ಬ್ಲಡ್ ಶುಗರ್ ಕರೆಕ್ಟ್ ಜಾಸ್ತಿ ಆಗದೆ ಇರೋ ನೋಡ್ಕೊಳ್ಳುತ್ತೆ. ನಾರಿನಂಶ ಹೆಚ್ಚಿದ ತಕ್ಷಣ ನಿಧಾನವಾಗಿ ಆ ಗ್ಲೂಕೋಸ್ ಅನ್ನುವಂಥದ್ದು ರಕ್ತಕ್ಕೆ ನಿಧಾನವಾಗಿ ಬಂದು ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಇದರಲ್ಲಿ ಟ್ರೈಟರ್ಪೆನಾಯ್ಡ್ಸ್ ಅನ್ನುವಂತಹ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಗುಣಗಳಿರುವಂತಹ ಕೆಮಿಕಲ್ಗಳಿರುತ್ತೆ. ಅದರಿಂದ ನಮ್ಮ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ನಮ್ಮ ಕಣ್ಣು, ಹೃದಯ, ರಕ್ತನಾಳ, ನರ, ಕಿಡ್ನಿ ಈ ಮುಖ್ಯವಾದ ಅಂಗಗಳಿಗೆ ಕ್ರಾನಿಕ್ ಇನ್ಫ್ಲಮೇಷನ್, ಉರಿಯೂತ ಬಂದ್ಬಿಟ್ಟು ಅದರಲ್ಲಿ ಕಾಂಪ್ಲಿಕೇಶನ್ಗಳು, ಸಮಸ್ಯೆಗಳಾಗ್ತಾ ಬರುತ್ತೆ. ಈ ಹೀರೆಕಾಯಿಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಕೆಮಿಕಲ್ಗಳಿಂದ ಈ ತೊಂದರೆಗಳನ್ನ ಒಂದು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಹಲವಾರು ಖನಿಜಗಳು ಕೂಡ ಸಿಗುತ್ತೆ. ಫೈಟೇಟ್ ಅಂಶ ಕಡಿಮೆ ಇರೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಖನಿಜಗಳನ್ನು ಹೀರ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಆದ್ರಿಂದ ನಮ್ಮ ಹೃದಯದ ಆರೋಗ್ಯ, ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೀರೆಕಾಯಿಂದ ಸಾಧ್ಯ. 5ನೇದು ಟೊಮ್ಯಾಟೊ. ಟೊಮ್ಯಾಟೊದಲ್ಲಿರುವಂತಹ ಲೈಕೋಪೀನ್ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ಪೊಟ್ಯಾಷಿಯಂ ಅಂಶ ಈ ಟೊಮ್ಯಾಟೊದಲ್ಲಿ ಹೆಚ್ಚಿರೋದ್ರಿಂದ ರಕ್ತದೊತ್ತಡವನ್ನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಈ ಡಯಾಬಿಟಿಸ್ ಇರೋರಿಗೆ ರಕ್ತದೊತ್ತಡವನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಗಳಾಗುವಂತಹ, ತೊಂದರೆಗಳಾಗುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ಬಹಳಷ್ಟು ನೀರು ಚೆನ್ನಾಗಿ ಸಿಗುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕ್ಯಾಲರಿ ಕೌಂಟ್ ಕೂಡ ಕಡಿಮೆ ಇರುತ್ತೆ. ಇದರಿಂದ ನಮ್ಮ ತೂಕ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು, ಬ್ಲಡ್ ಶುಗರ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಟಮಿನ್ ಸಿ, ವಿಟಮಿನ್ ಕೆ ಚೆನ್ನಾಗಿ ಸಿಗುತ್ತೆ. ಈ ಎಲ್ಲಾ ಗುಣಲಕ್ಷಣಗಳು ಈ ಟೊಮ್ಯಾಟೊದಲ್ಲಿ ಇರೋದ್ರಿಂದ ಸಕ್ಕರೆ ಕಾಯಿಲೆಯವರಿಗೆ ಟೊಮ್ಯಾಟೊ ಒಳ್ಳೆಯದು ಅಂತ ಹೇಳ್ತೀವಿ. 6ನೇದು ಕ್ಯಾರೆಟ್. ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಇದು ನಮ್ಮ ದೇಹದಲ್ಲಿ ವಿಟಮಿನ್ ಎ ಆಗಿ ಮಾರ್ಪಾಡಾಗಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಡಯಾಬಿಟಿಸ್ನವರಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ತೊಂದರೆ ಆಗ್ತಾ ಇರುತ್ತೆ. ಅದನ್ನ ತಡಿಲಿಕ್ಕೆ ಈ ಕ್ಯಾರೆಟ್ ಅನ್ನ ಸೇವಿಸೋದ್ರಿಂದ ಬಹಳ ಚೆನ್ನಾಗಿ ಅದನ್ನ ನಾವು ತಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ಫ್ಯಾಲ್ಕ್ಯಾರಿನಾಲ್ ಅನ್ನುವಂತಹ ಕೆಮಿಕಲ್ ಕ್ಯಾನ್ಸರ್ ಬರೋದನ್ನ ಕೂಡ, ಕೆಲವೊಂದು ರೀತಿಯಾದಂತಹ ಕ್ಯಾನ್ಸರ್ಗಳನ್ನು ಕೂಡ ತಡಿಲಿಕ್ಕೆ ಇದರಲ್ಲಿ ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ಲುಟೀನ್, ಜಿಯಾಜಾಂಥಿನ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ಕ್ಯಾರೆಟ್ ಅಲ್ಲಿ ಇರೋದ್ರಿಂದ ಹಲವಾರು ರೀತಿಯಲ್ಲಿ ನಮ್ಮ ದೇಹದಲ್ಲಿ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ತೊಂದರೆಗಳನ್ನ ಸರಿಪಡಿಸಲಿಕ್ಕೆ ಕ್ಯಾರೆಟ್ ಉಪಯುಕ್ತ. ಅದರಿಂದ ಕ್ಯಾರೆಟ್ ತಗೊಳ್ಳೋದ್ರಿಂದ ಡಯಾಬಿಟಿಸ್, ಶುಗರ್ ಕಾಯಿಲೆ ಇರೋರಿಗೆ ಒಳ್ಳೇದು ಅಂತ ಹೇಳ್ತೀವಿ. 7ನೇದು ಹಸಿರು ಬೀನ್ಸ್, ಗ್ರೀನ್ ಬೀನ್ಸ್. ಈ ಗ್ರೀನ್ ಬೀನ್ಸ್ ಅಲ್ಲಿ ಫೈಟೋಸ್ಟಿರಾಲ್ ಅನ್ನುವಂತಹ ಕಾಂಪೌಂಡ್ ಇರುತ್ತೆ. ಇದರಿಂದ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶವನ್ನ ರಕ್ತದಲ್ಲಿ ಕಡಿಮೆ ಮಾಡ್ತಾ ಹೋಗುತ್ತೆ. ಆವಾಗ ರಕ್ತನಾಳ ಬ್ಲಾಕ್ ಆಗುವಂಥದ್ದು, ಹೃದಯಾಘಾತ ಆಗುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು ಈ ಡಯಾಬಿಟಿಸ್ ಇದ್ದವ್ರಿಗೆ. ಅದರ ಜೊತೆಯಲ್ಲಿ ಇದರಲ್ಲಿ ಸಿಲಿಕಾನ್ ಇರೋದ್ರಿಂದ ಮೂಳೆ ಸಾಂದ್ರತೆ ಚೆನ್ನಾಗಿರುತ್ತೆ, ಕೊಲಾಜನ್ ಉತ್ಪತ್ತಿ ಬಹಳ ಚೆನ್ನಾಗಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಇರುತ್ತೆ, ಪೊಟ್ಯಾಷಿಯಂ ಬಹಳ ಚೆನ್ನಾಗಿರುತ್ತೆ, ರಕ್ತದೊತ್ತಡ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದರಲ್ಲಿ ನಾರಿನಂಶ ಬಹಳ ಜಾಸ್ತಿ ಬೀನ್ಸ್ ಅಲ್ಲಿ ಇರೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಬ್ಲಡ್ ಗ್ಲೂಕೋಸ್ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಅಂತ ಹೇಳ್ಬೋದು. 8ನೇದು ಸೋರೆಕಾಯಿ ಅಥವಾ ಬಾಟಲ್ ಗೋಲ್ಡ್. ಈ ಸೋರೆಕಾಯಲ್ಲಿ ನಾರಿನಂಶ ಬಹಳ ಚೆನ್ನಾಗಿರುತ್ತೆ, ಅದರ ಜೊತೆಗೆ ನೀರಿನಂಶನೂ ಕೂಡ ಹೆಚ್ಚಿರುತ್ತೆ. ಇವೆರಡೂ ಕೂಡ ನಮ್ಮ ಸಕ್ಕರೆ ಕಾಯಿಲೆಯಲ್ಲಿ ಬೇಕಾಗಿರುವಂತಹ ಗುಣಗಳು ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಜೊತೆಗೆ ಬೇಕಾಗಿರುವಂತಹ ಹಲವಾರು ವಿಟಮಿನ್ಗಳು, ಖನಿಜಗಳು ಇದರಲ್ಲಿ ಸಿಗುತ್ತೆ. ಮುಖ್ಯವಾಗಿ ಇದರಲ್ಲಿ ಕುಕುರ್ಬಿಟಾಸಿನ್ ಅನ್ನುವಂತಹ ಒಂದು ಆಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಕೆಮಿಕಲ್ ಇರುತ್ತೆ. ಈ ಕುಕುರ್ಬಿಟಾಸಿನ್ ಅದರಲ್ಲಿ ಕುಕುರ್ಬಿಟಾಸಿನ್ ಇ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ಇದರಲ್ಲಿ ಆಂಟಿ ಕ್ಯಾನ್ಸರ್ ಗುಣಗಳು ಇರುತ್ತೆ. ಅಂದ್ರೆ ಕ್ಯಾನ್ಸರ್ ನ ತಡೆಗಟ್ಟುವಂತಹ ಶಕ್ತಿ ಕೂಡ ಈ ಸೋರೆಕಾಯಿಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರುವಂತವ್ರಿಗೆ, ಡಯಾಬಿಟಿಸ್ ಅವರಿಗೆ ಸುಮಾರು ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅಂತವ್ರಿಗೂ ಕೂಡ ಈ ಸೋರೆಕಾಯಿ ಬಹಳ ಒಳ್ಳೆಯದು. ಇದರಲ್ಲಿ ಗಾಯ್ಟ್ರೋಜನ್ಸ್ ಕಡಿಮೆ ಇರುತ್ತೆ, ಅಂದ್ರೆ ಥೈರಾಯ್ಡ್ ನ ಸಮಸ್ಯೆ ಹೆಚ್ಚು ಮಾಡುವಂತಹ ತೊಂದರೆ, ಆ ಗುಣಗಳು ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. 9ನೇದು ಬಟಾಣಿ ಅಥವಾ ಗ್ರೀನ್ ಪೀಸ್. ಇದರಲ್ಲೂ ಕೂಡ ಬೇರೆ ತರಕಾರಿಗಳ ತರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಕ್ಯಾಲರಿಗಳು ಕಡಿಮೆ ಅಂತ ಹೇಳ್ಬೋದು, ನಾರಿನಂಶ ಹೆಚ್ಚಿರುತ್ತೆ. ವಿಟಮಿನ್ ಅಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು ಪೊಟ್ಯಾಷಿಯಂ ಸಿಗುತ್ತೆ. ಬಟ್ ಅದಕ್ಕಿಂತ ಮುಖ್ಯ ಇದರಲ್ಲಿ ಕ್ಯಾರೋಟಿನಾಯ್ಡ್ಸ್ ಮತ್ತು ಫ್ಲೇವನಾಯ್ಡ್ಸ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳಿರುವಂತಹ ಕೆಮಿಕಲ್ಗಳಿರುತ್ತೆ. ಅದರಿಂದ ಈ ಡಯಾಬಿಟಿಸ್ ನಲ್ಲಿ ಆಗುವಂತಹ ಕಾಂಪ್ಲಿಕೇಶನ್ಗಳು, ತೊಂದರೆಗಳನ್ನ ಕಡಿಮೆ ಮಾಡಬಹುದು, ಉರಿಯೂತ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಸ್ಯಾಪೋನಿನ್ ಅನ್ನುವಂತಹ ಕೆಮಿಕಲ್ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡುತ್ತೆ. ಲೈಸಿನ್ ಅನ್ನುವಂತಹ ಅಮೈನೋ ಆಸಿಡ್ ಒಳಗಡೆ ದೇಹದಲ್ಲಿ ಪ್ರೋಟೀನ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಸಹಾಯಕ ಆಗುತ್ತೆ, ಬೇಗ ದೇಹ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. 10ನೇದು ಕ್ಲಸ್ಟರ್ ಬೀನ್ಸ್, ಚೌಳಿಕಾಯಿ ಅಥವಾ ಗೋರಿಕಾಯಿ ಅಂತ ಹೇಳ್ತೀವಿ.
ಈ ಚವಳಿಕಾಯಲ್ಲಿ ಬೀನ್ಸ್ ತರನೇ ಅದರಲ್ಲಿರುವಂತಹ ಎಲ್ಲ ಗುಣಗಳು ಇರುತ್ತೆ. ಅದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ಆದರೆ ಮುಖ್ಯವಾಗಿ ಇದರಲ್ಲಿ ಕ್ವೆರ್ಸೆಟಿನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಅದರಲ್ಲಿ ಈ ಉರಿಯೂತವನ್ನು ಕಡಿಮೆ ಮಾಡುವಂತಹದ್ದು, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಈ ಡಯಾಬಿಟಿಸ್ ನ ತೊಂದರೆಗಳಾಗದೇ ಇರುವ ರೀತಿಯಲ್ಲಿ ನೋಡ್ಕೋಬಹುದು ಅಂತ ಹೇಳ್ಬೋದು. ಮೊಮಾರ್ಡೆಸಿನ್ ಅನ್ನುವಂತಹ ಕೆಮಿಕಲ್ ದೇಹದಲ್ಲಿ ರಕ್ತದಲ್ಲಿರುವಂತಹ ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಬಹಳ ಉಪಯುಕ್ತ. ಅದರ ಜೊತೆಗೆ ಈ ಆಕ್ಸಲೇಟ್ ಅನ್ನುವಂತಹ ಪ್ರಮಾಣ ಕಡಿಮೆ ಈ ತರಕಾರಿ ಇರೋದ್ರಿಂದ ಈ ಡಯಾಬಿಟಿಸ್ ಇರೋರಿಗೆ ಕಿಡ್ನಿ ಸ್ಟೋನ್ ಆಗುವಂತಹ ಪ್ರಕೃತಿ ಹೆಚ್ಚಿರುತ್ತೆ. ಅಂತವರಿಗೂ ಕೂಡ ಈ ಸರಿಯಾದ ರೀತಿಯಲ್ಲಿ ಈ ಚವಳಿಕಾಯಿನ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಹೆಚ್ಚಾಗುವಂತಹದ್ದನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಆಕ್ಸಲೇಟ್ ಇದರಲ್ಲಿ ಕಡಿಮೆ ಇರುತ್ತೆ ಅಂತ. ಆದ್ರಿಂದ ಈ 10 ತರಕಾರಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಸೇವಿಸೋದ್ರಿಂದ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ನಾರಿನಂಶ ಹೆಚ್ಚಿರುತ್ತೆ, ಕ್ಯಾಲರಿಗಳು ಕಡಿಮೆ ಇರುತ್ತೆ, ಇದರಲ್ಲಿ ವಿಟಮಿನ್ ಮತ್ತು ಖನಿಜಗಳು ಹೆಚ್ಚಿರುತ್ತೆ. ಆದ್ರಿಂದ ಇದರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಬಹಳ ಚೆನ್ನಾಗಿ ನಾವು ಕಾಪಾಡ್ಕೊಳ್ಳಿಕ್ಕೆ, ಡಯಾಬಿಟಿಸಿನ ತೊಂದರೆಗಳಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸಕ್ಕರೆ ಕಾಯಿಲೆ ಇದ್ದಾಗ ಕೆಲವೊಂದಿಷ್ಟು ತರಕಾರಿಗಳನ್ನ ಕಡಿಮೆ ತಗೋಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಅದ್ಯಾವುದು ಅಂತಂದ್ರೆ ಆಲೂಗಡ್ಡೆ, ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು, ಬೀಟ್ರೂಟು, ಕಾರ್ನ್ ಮತ್ತು ಕುಂಬಳಕಾಯಿ ಅಂತ ಹೇಳ್ಬೋದು. ಈ 5 ತರಕಾರಿಗಳಲ್ಲಿ ಸಕ್ಕರೆ ರಕ್ತದಲ್ಲಿ ಬ್ಲಡ್ ಶುಗರ್ ಸಡನ್ ಆಗಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಬೇರೆ ತರಕಾರಿಗಳಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಆದ್ರಿಂದ ಇದನ್ನು ನಾವು ಆದಷ್ಟು ಕಡಿಮೆ ಮಾಡಿದ್ರೆ ಬ್ಲಡ್ ಶುಗರ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಯಾವ ತರಕಾರಿಗಳನ್ನ ತಗೋಬೇಕು, ಯಾವ ತರಕಾರಿಗಳನ್ನ ಕಡಿಮೆ ಮಾಡಬೇಕು, ಈ ಸಕ್ಕರೆ ಕಾಯಿಲೆಯಲ್ಲಿ ಯಾವ್ದು ನಮ್ಗೆ ಉಪಯುಕ್ತ, ಯಾವ್ದು ಅಷ್ಟು ಉಪಯುಕ್ತ ಅಲ್ಲ ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.